ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾದರೂ ಕೂಡ ಬಿಜೆಪಿಗರ ಮೇಲೆ ಅದರಲ್ಲೂ ಕೂಡ ವಿಜೇಂದ್ರ ಮೇಲೆ ಇರುವಂತಹವರ ಮುನಿಸು ಸಮರ ಮುಕ್ತಾಯವಾಗ್ತಾ ಇಲ್ಲ, ಮುಂದುವರಿತಾ ಇದೆ. ಅದು ಯಾವ ಹಂತಕ್ಕೆ? ಮತ್ತೊಂದು ಸುತ್ತಿನ ಸವಾಲನ್ನು ಹಾಕಿದ್ದಾರೆ, ಅದು ರಾಜೀನಾಮೆಯ ಸವಾಲ್. ವಿಜೇಂದ್ರಗೆ ಯತ್ನಾಳ್ ಕೊಟ್ಟಿರುವಂತಹ ಸವಾಲಿದು. ಅದನ್ನು ಸ್ವೀಕಾರ ಮಾಡ್ತಾರೋ ಬಿಡ್ತಾರೋ, ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಅದು ಸೆಕೆಂಡ್ರಿ. ಬಟ್ ಅವರ ವರ್ಷನ್ ಅಂತೂ ಮುಂದುವರಿಸಿದ್ದಾರೆ. ನಾನು ರಾಜೀನಾಮೆ ಕೊಡ್ತೀನಿ ನನ್ನ ಶಾಸಕ ಸ್ಥಾನಕ್ಕೆ, ನನಗೆ ಮುಸ್ಲಿಂ ಮತಗಳು ಕೂಡ ಬೇಡ, ಹಾಗೆಯೇ ನಾನು ಗೆದ್ದು ಬರ್ತೀನಿ ನನ್ನ ಕ್ಷೇತ್ರದಿಂದ, ನಿಮಗೂ ಆ ತಾಕತ್ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ವಿಜಯೇಂದ್ರಾಗ್ ಮಾಡಿದ್ದಾರೆ. ವಿಜಯೇಂದ್ರಗೆ ಆ ದಮ್ ಇದೆಯಾ? ಇದ್ರೆ ಹಾಗಾದ್ರೆ ನೀವು ಕೂಡ ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬನ್ನಿ, ಹಾಗಾದ್ರೆ ನೋಡೋಣ ಅಂತ. ಇನ್ನೊಬ್ಬರ ಭಿಕ್ಷೆಯಲ್ಲಿ ವಿಜಯೇಂದ್ರ MLA ಆಗಿದ್ದಾರೆ ಅನ್ನುವಂತಹ ಆರೋಪ. ಹಾಗೆ ನೀವು ಯಾರ ಭಿಕ್ಷೆಯಲ್ಲೂ ಈ ಒಂದು ಚುನಾವಣೆಯಲ್ಲಿ ಗೆದ್ದಿಲ್ಲ ಅನ್ನೋದಾದರೆ ಬನ್ನಿ ಹಾಗಾದರೆ ರಾಜೀನಾಮೆ ಕೊಟ್ಟು ಅಂತ. ನಾನು ಮುಖ್ಯಮಂತ್ರಿ ಆಗಿಯೇ ಆಗ್ತೀನಿ ಅನ್ನುವಂತಹ ಮಗದೊಂದು ಶಪಥವನ್ನು ಮಾಡಿದ್ದಾರೆ. ಅದು ಹೊರಗೆ ಮತ್ತೊಂದು ಪಕ್ಷವನ್ನು ಕಟ್ಟೋ ಮೂಲಕವಾ ಅಥವಾ BJPಯಲ್ಲಿ ಹೋಗಿ ಅದನ್ನು ಮಾಡ್ತೀನಿ ಅಂತಾನ ನೋಡಬೇಕು. CM ಆದರೆ ಮುಸ್ಲಿಂ ಮೀಸಲಾತಿ ತೆಗೆದು ಹಾಕ್ತೀನಿ ಅನ್ನುವಂತಹ ವಿಚಾರವನ್ನು ಕೂಡ ಈ ಕಡೆ ಕಾಂಗ್ರೆಸ್ ನಾಯಕರ ಮೀಸಲಾತಿ ವಿಷಯವಾಗಿ ಗುಡುಗಿದ್ದಾರೆ ಯತ್ನಾಳ್. ಇಷ್ಟು ವಿಷಯವಾಗಿ ಮಾತನಾಡಿದ್ದು ಅಲ್ಲದೆ BJPಯ ಈ ಸಮರ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ನೋಡಬೇಕು. ಜೊತೆಗೆ ಕುಟುಂಬ ರಾಜಕಾರಣ ಏನಿದೆ ಇದರ ವಿರುದ್ಧವೂ ನನ್ನ ಹೋರಾಟ, ಇದು ನಿಂತ ನಂತರವೇ ನಾನು ಮತ್ತೆ BJPಗೆ ಸೇರ್ತೀನಿ ಅಂತ ಹೇಳಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಯತ್ನಾಳ್, ಬನ್ನಿ ಈ ವರದಿಯಲ್ಲಿ ನೋಡೋಣ. ವಿಜಯೇಂದ್ರ ವಿರುದ್ಧ ಯತ್ನಾಳ್ ಗುಡುಗು, ನಾನು ರಾಜೀನಾಮೆ ಕೊಡ್ತೀನಿ, ವಿಜಯೇಂದ್ರನು ಕೊಡಲಿ, ವಿಜಯೇಂದ್ರಗೆ ಆ ದಮ್ ಇದೆಯಾ? ಕಮಲ ಪಕ್ಷದಿಂದ ಉಚ್ಚಾಟನೆಗೊಂಡಿರೋ ವಿಜಯಪುರ ಶಾಸಕ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಮಾಜಿ CM ಯಡಿಯೂರಪ್ಪ ವಿರುದ್ಧ ಮತ್ತೆ ಗುಡುಗಿದ್ದಾರೆ. ಹುಬ್ಬಳ್ಳಿಯ 3000 ಮಠಕ್ಕೆ ಭೇಟಿ ನೀಡಿದ ಯತ್ನಾಳ್ ವಿಜಯೇಂದ್ರಗೆ ರಾಜೀನಾಮೆ ಸವಾಲ್ ಹಾಕಿದ್ದಾರೆ. ಇನ್ನೊಂದೆಡೆ ಯತ್ನಾಳ್ ಉಚ್ಚಾಟನೆ ವಾಪಸ್ ಪಡೆಯುವಂತೆ ಆಗ್ರಹಿಸಿ ಬೆಂಗಳೂರಿನ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ನಾನು ನನ್ನ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸ್ತೀನಿ, ನಾನು ಭಗವದ್ ಧ್ವಜದ ಮೇಲೆ ಚುನಾವಣೆಗೆ ನಿಲ್ಲುವೆ, ನನಗೆ ಮುಸ್ಲಿಂ ಮತಗಳು ಬೇಡ, ವಿಜಯೇಂದ್ರ ಶಿಕಾರಿಪುರ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ಲಿ, ವಿಜಯೇಂದ್ರಗೆ ದಮ್ಮಿದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಲಿ ಅಂತ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ, ಯಾಕಂದ್ರೆ DK ಶಿವಕುಮಾರ್ ಹೇಳ್ಯಾನ ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರ ಇಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ MLA ಆಗಿಯಪ್ಪ ವಿಧಾನಸಭಾ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ಬರು ಇಲೆಕ್ಷನ್ ಮಾಡೋಣ. ದಮ್ಬಿದೆಯಾ ವಿಜೇಂದ್ರ? ಶಿಕಾರಿಪುರಕ್ಕೆ ನೀ ಕೊಡು, ವಿಜಯಪುರಕ್ಕೆ ನಾ ಕೊಡು, ಬರೀ ಭಗವದ್ ಜಯಂತಿ ಮ್ಯಾಗ ನಾ ಆರಿಸಿ ಬರ್ತೇನೆ. ಮುಸಲ್ರ ಹೋಟೆ ಬೇಡ ಅಂತ ಹೇಳಿನ, ಸಾಬ್ರ ಹೋಟ ನನಗೆ ಬೇಕಾಗಿ ಹಾಂ ರೆಡಿ, ಐ ಆಮ್ ರೆಡಿ. ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ನೋಡಿ. ವಿಜಯೇಂದ್ರಗೆ ದಮ್ ಇದ್ರೆ ನೇರವಾಗಿ ಮಾತನಾಡ್ಲಿ, ಕುಟುಂಬ ರಾಜಕಾರಣ ಅಂತ್ಯದ ಬಳಿಕ BJPಗೆ ವಾಪಸ್. ಯಡಿಯೂರಪ್ಪ ಕುಟುಂಬ ರಾಜಕಾರಣದ ವಿರುದ್ಧ ವಾಗ್ದಾಳಿ ನಡೆಸಿರೋ ಯತ್ನಾಳ್ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಅಂತ್ಯವಾದಾಗ ಪಕ್ಷಕ್ಕೆ ವಾಪಸ್ ಆಗ್ತೀನಿ ಎಂದಿದ್ದಾರೆ. ಅಲ್ಲದೆ ವಿಜಯೇಂದ್ರ ದಮ್ಮಿದ್ರೆ ನೇರವಾಗಿ ಮಾತನಾಡಬೇಕು, ಹಂದಿಗಳ ಕಡೆಯಿಂದ ಮಾತನಾಡಿಸಬಾರದು ಅಂತ ಮಾಜಿ ಶಾಸಕ ರೇಣುಕಾಚಾರ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಈ ಕುಟುಂಬದಿಂದ ಮುಕ್ತ ಆದ ಮ್ಯಾಗ ಹೋಗ್ತಾನೆ ನೋಡೋಣಲ್ರಿ, ಯಾಕೆ ಭರವಸೆ ಹೀನರಾಗಬಾರ್ದು. ರಾಜಕಾರಣದಾಗ ದೇವರಾಜ ಅರಸರ ಫ್ಯಾಮ್ಲಿ ಎಲ್ಲೈತ್ರಿ, SM ಕೃಷ್ಣವ್ರ ಫ್ಯಾಮ್ಲಿ ಎಲ್ಲೈತಿ, JH ಪಟೇಲ್ ಫ್ಯಾಮ್ಲಿ ಎಲ್ಲೈತಿ, ನನಗೆ ಹೇಳ್ರಿ ವೀರೇಂದ್ರ ಪಾಳ್ರ ಫ್ಯಾಮ್ಲಿಯಲ್ಲಿ ಐತಿ, ನಿಜಲಿಂಗಪ್ಪನವ್ರ ಫ್ಯಾಮ್ಲಿಯಲ್ಲಿ ಐತಿ. ಹೋಗೋದೇ ಒಂದು ದಿವಸ, ಇದು ಯಾವುದೂ ಶಾಶ್ವತ ಅಲ್ಲ. ಯಾವುದೇ ಒಂದು ಪಕ್ಷ ಒಂದು ಕುಟುಂಬ ಕೊಡಬಾರ್ದು. ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ? ಹಾಂ, ತಾವೊಬ್ಬ ಸ್ವಾಮಿಯಾಗಿ SC ಸರ್ಟಿಫಿಕೇಟ್ ಕೊಡೋ ನಾನು ನಾಚಿಕೆ ಆಗೋದಿಲ್ಲ ವಿಜೇಂದ್ರ. ನಿನ್ನ ಶಿಕ್ಷಣಿಗೆ ನಿನಗೆ ದಮ್ಮಿದ್ರೆ ನೀನು ನನಗೆ ನೇರವಾಗಿ ಮಾತಾಡ, ನನಗೆ ರಾಜೀನಾಮೆ ಕೇಳ್ತಿಲ್ಲ, ನೀ ರಾಜೀನಾಮೆ ಕೊಡು. ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಪ್ರೊಟೆಸ್ಟ್, ಫ್ರೀಡಂ ಪಾರ್ಕ್ನಲ್ಲಿ ಯತ್ನಾಳ್ಗೆ ಜೈಕಾರ. ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಪ್ರತಿಭಟನೆಗಳು ಮುಂದುವರೆದಿವೆ. ಯತ್ನಾಳ್ ಉಚ್ಚಾಟನೆ ವಾಪಸಾತಿಗೆ ಒತ್ತಾಯಿಸಿ ಹಿಂದೂಪರ ಸಂಘಟನೆಗಳು, ಯತ್ನಾಳ್ ಅಭಿಮಾನಿಗಳ ಸಂಘ, ಲಿಂಗಾಯತ ಸಮುದಾಯದ ಒಳಪಂಗಡಗಳ ಸಂಘದಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಹೈಕಮಾಂಡ್ ನಿರ್ಧಾರ ಬದಲಿಸಬೇಕು, ಯಡಿಯೂರಪ್ಪ ಕುಟುಂಬ ರಾಜಕಾರಣ ಬಿಡಬೇಕು, ಇಲ್ಲದಿದ್ದಲ್ಲಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಬಲ ಪ್ರದರ್ಶನ ಮಾಡಲಿದ್ದೇವೆ, ನಿರ್ಧಾರ ಬದಲಿಸಿ ಯತ್ನಾಳ್ ಮರಳಿ ಗೂಡಿಗೆ ತರುವ ಕೆಲಸ ಆಗಬೇಕು, ಮೋದಿ ಅಮಿತ್ ಶಾ ಮಧ್ಯಪ್ರವೇಶಿಸಿ ಯತ್ನಾಳ್ ವಾಪಸ್ ತರಬೇಕು, ಯತ್ನಾಳ್ ಇಲ್ಲದಿದ್ದರೆ ಬಿಜೆಪಿ ಪಕ್ಷವೇ ಇಲ್ಲ ಅಂತ ಪ್ರತಿಭಟನೆ ಮೂಲಕ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ರು. ಭಾರತೀಯ ಜನತಾ ಪಕ್ಷದಿಂದ ಏನು ಉಚ್ಚಾಟನೆ ಮಾಡಿದಾರಲ್ಲ, ಈ ಉಚ್ಚಾಟನೆಯನ್ನು ಮರುಪರಿಶೀಲನೆ ಮಾಡಿ ಅವರು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ತೆಗೆದುಕೊಳ್ಬೇಕಂತ ನಮ್ಮೆಲ್ಲರ ಒತ್ತಾಯ. ಯಾಕಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಲ್ಲಂದರೆ ಭಾರತೀಯ ಜನತಾ ಪಕ್ಷ ಇಲ್ಲ, ಭಾರತೀಯ ಜನತಾ ಪಕ್ಷ ಇಲ್ಲಂದರೆ ಬಸನಗೌಡರಿಲ್ಲ, ಬಸನಗೌಡರಿಲ್ಲಂದರೆ ಹಿಂದೂ ಇಲ್ಲ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಿದಾರಂತ ನಾವು ಹೇಳಲ್ಲ, ಇಡೀ ಹಿಂದುತ್ವವನ್ನೇ
ಅವ್ರನ್ನೊಬ್ಬರನ್ನ ಉಚ್ಚಾಟನೆ ಮಾಡಿದ್ದರಿಂದ ಭಾರತೀಯ ಜನತಾ ಪಕ್ಷ ಹಿಂದುತ್ವವನ್ನು ಉಚ್ಚಾಟನೆ ಮಾಡಿದ್ದಾರೆ. ಬರ್ತಕ್ಕಂಥ ದಿನಮಾನದಲ್ಲಿ ನಾವು ಚುನಾವಣೆ ಎದುರಿಸಬೇಕಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬೇಕೇ ಬೇಕು. ಒಬ್ಬ ಯಾವುದೇ ಒಂದು ಭ್ರಷ್ಟಾಚಾರ ರಹಿತ ಹಾಗೂ ಒಳ ಒಪ್ಪಂದವಿಲ್ಲದ ರಾಜಕಾರಣಿ ಅಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವಕ್ಕಾಗಿ ನಡೀತಾ ಇದೆಯಾ ಫೈಟ್? ದೆಹಲಿಯಲ್ಲಿ ಬೆಲ್ಲದ್ ರಾಜ್ಯಾಧ್ಯಕ್ಷರ ಸ್ಥಾನಕ್ಕಾಗಿ ಲಾಬಿ. ರಾಜ್ಯ ಬಿಜೆಪಿಯ ಸ್ಥಿತಿ ಸದ್ಯ ಮನೆಯೊಂದು 3 ಬಾಗಿಲಾಗಿದೆ. ಯತ್ನಾಳ್ ತಲೆದಂಡ ಬೆನ್ನಲ್ಲೇ ಆಕ್ಟಿವ್ ಆಗಿರೋ ಶಾಸಕ ಅರವಿಂದ್ ಬೆಲ್ಲದ್ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಬಿಎಲ್ ಸಂತೋಷ್ ಸೇರಿ ಹಲವರನ್ನ ಭೇಟಿ ಮಾಡಿರೋ ಬೆಲ್ಲದ್ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಒಂದು ವೇಳೆ ಬಿವೈ ವಿಜೇಂದ್ರ ಬದಲಾದ್ರೆ ಹಕ್ಕು ಸ್ಥಾಪನೆ ಯತ್ನಿಸಿದ್ರಾ ಅನ್ನೋ ಚರ್ಚೆ ಶುರುವಾಗಿದೆ. ಒಟ್ನಲ್ಲಿ ಒಡೆದ ಬಿಜೆಪಿ ಮನೆಯನ್ನ ಒಂದುಗೂಡಿಸಲು ಹೈಕಮಾಂಡ್ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಅರವಿಂದ್ ಬೆಲ್ಲದ್ ದೆಹಲಿಯಲ್ಲಿ ಕಾಣಿಸಿಕೊಂಡಿರುವುದು ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.